ಟಾಪ್ ಹಾಸ್ಪಿಟಲ್ ಅಲ್ಲಿ ನನಗೆ ಜಾಬ್ ಸಿಕ್ಕಿರೋದಕ್ಕೆ ನೀವೇ ಕಾರಣ. ಥ್ಯಾಂಕ್ ಯು ಅಜ್ಜಿ. ಓಕೆ ಚೈಲ್ಡ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಇದು ಬರೀ ಹಾಸ್ಪಿಟಲ್ ಮಾತ್ರ ಅಲ್ಲ, ಡಾಕ್ಟರ್ ರಾಮಕೃಷ್ಣ ವಸಿಷ್ಠ ಅವ್ರು ಕಂಡ ಕನ್ಸು. ಯಾರವರು? ಅವರು ಕರ್ಣನ್ ತಾತ. ಅವ್ರ ಕಂಡ ಕನ್ಸನ್ನೆಲ್ಲ ಈಗ ಕರ್ಣ ಸಾಧಿಸ್ತಾ ಇದ್ದಾನೆ. ಕರ್ಣ ಎಲ್ರಿಗೂ ಕೆಲಸ ಕೊಡುವಾಗ ತುಂಬಾ ಯೋಚನೆ ಮಾಡಿ ಕೆಲಸ ಕೊಡ್ತಾ ಇದ್ದಾನೆ. ಅವ್ನು ಯಾರಿಗಾದ್ರೂ ಕೆಲಸ ಕೊಟ್ಟಿದ್ದಾನೆ ಅಂದ್ರೆ ಅವ್ರು ಕೇಪೇಬಲ್ ಇದ್ದಾರೆ ಅಂತಾನೆ ಅರ್ಥ. ಅಂದ್ರೆ ನನಗೆ ಜಾಬ್ ಮಾಡೋ ಕೆಪಾಸಿಟಿ ಇದೆ ಅಲ್ವಾ? ಖಂಡಿತ ರಿಯಾ, ಅದ್ರ ಬಗ್ಗೆ ಯಾವ ಸಂಶಯನೂ ಬೇಡ. ನೀನು ಕರ್ಣ ನಿನ್ ಮೇಲೆ ಇಟ್ಟಿರೋ ನಂಬಿಕೆಯನ್ನ ಉಳಿಸ್ಕೊ. ನೀವ್ ನನ್ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಕೋಬೇಕು. ಆ ತರ ಕೆಲಸ ಮಾಡ್ತೀನಿ, ನೋಡ್ತೀರಿ. ನಿನ್ ಸಾಧನೆ ಬಗ್ಗೆ ನನಗೆ ಹೆಮ್ಮೆ ಇದೆ ಪುಟ್ಟ. ಇವತ್ ನೀನು ಹೊಸ ಕೆಲ್ಸಕ್ಕೆ ಸೇರ್ತಾ ಇದ್ಯಾ, ಅದಕ್ಕೆ ನಿನಗೆ ಏನೋ ಸರ್ಪ್ರೈಸ್ ತಂದಿದ್ದೀನಿ. ಅರೆ, ನೀವು ಸರ್ಪ್ರೈಸ್ ಕೊಡೋದ್ ಕಲ್ತ್ಬಿಟ್ರಾ? ನನ್ ಮೊಮ್ಮಗಳಿಗೋಸ್ಕರ ಇಷ್ಟು ಮಾಡಿದ್ರೆ ಆಗತ್ತಾ? ಅಜ್ಜಿ, ಎಕ್ಸೈಟ್ಮೆಂಟ್ ತಡಿಯಕ್ ಆಗ್ತಲ್ಲ. ಓಪನ್ ಮಾಡಿ ನೋಡ್ಲಾ? ಅದಕ್ಕೆ ತಾನೇ ಕೊಡ್ತಾ ಇರೋದು, ಓಪನ್ ಮಾಡು. ವಾವ್, ಥ್ಯಾಂಕ್ ಯು ಅಜ್ಜಿ, ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ? ಆದ್ರೂ ಇದು ತುಂಬಾ ಕಾಸ್ಟ್ಲಿ ಅಲ್ವಾ ಅಜ್ಜಿ? ಇಷ್ಟೊಂದ್ ಖರ್ಚು ಯಾಕೆ ಮಾಡಕ್ ಹೋದ್ರಿ? ನೀನು ದುಡ್ಡಿನ ಬಗ್ಗೆ ಎಷ್ಟು ಕೇರ್ಫುಲ್ ಆಗಿರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಇದು ಪ್ರೀತಿಯಿಂದ ಕೊಡ್ತಾ ಇರೋದು, ದುಡ್ಡಿನ ಲೆಕ್ಕಾಚಾರ ಎಲ್ಲ ಹಾಕ್ಬಾರ್ದು, ಗೊತ್ತಾಯ್ತಾ? ಸರಿ. ಇದ್ರಲ್ಲಿ ಒಂದ್ ಸ್ಪೆಷಲ್ ಫೀಚರ್ಸ್ ಇದೆ. ನೀನೇನಾದ್ರೂ ಇದನ್ನ ಕಳ್ಕೊಂಡ್ರೆ ನಿನ್ ಮೊಬೈಲ್ ಅಲ್ಲಿ ಟ್ರ್ಯಾಕ್ ಮಾಡಿ ಇದು ಎಲ್ಲಿದೆ ಅಂತ ಕಂಡು ಹಿಡಿಬಹುದು. ಪರವಾಗಿಲ್ಲ ಅಜ್ಜಿ, ನೀನು ತುಂಬಾನೇ ಅಪ್ಡೇಟ್ ಆಗೋಗಿದ್ಯಾ. ನಿಮ್ ಜನರೇಷನ್ ತಕ್ಕನಾಗೆ ಇರ್ಬೇಕಲ್ವಾ ನಾನು.